ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಸ್ವಲ್ಪವೂ ಮಿಸ್ ಮಾಡಬೇಡಿ. ಈ ವಿಡಿಯೋ ಎಷ್ಟು ಸುಂದರವಾಗಿದೆ ಅಂದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿದ ನಂತರ ನೀವು ಸಹ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ಅಡಗಿರುವ ನಿಧಿಯನ್ನು ಪಡೆಯಬಹುದು. ಮತ್ತು ಈ ವಿಡಿಯೋವನ್ನು ನೋಡಿದ ನಂತರ ನೀವು ಕೂಡ ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ತುಂಬ ಸುಲಭವಾಗಿ ನೋಡಬಹುದು. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ಈ ರೀತಿಯ ಮಾಹಿತಿಯನ್ನು ಯಾರೂ ಕೂಡ ನಿಮಗೆ ಹೇಳೋದಿಲ್ಲ. ಸ್ನೇಹಿತರೆ, ಕೆಲವು ಜನರು ಸಾಮಾನ್ಯವಾಗಿ ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ಹುಡುಕಲು ಮುಂದಾಗಿರ್ತಾರೆ. ಸ್ನೇಹಿತರೆ, ಕೆಲವು ಸಂಕೇತಗಳ ಮೂಲಕ ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಹಲವಾರು ಜನರು ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ಪಡೆದುಕೊಂಡು ಶ್ರೀಮಂತರೂ ಆಗಿದ್ದಾರೆ. ಸ್ನೇಹಿತರೆ, ಒಂದು ಬಾರಿ ನಿಧಿ ಏನಾದರೂ ಸಿಕ್ಕರೋ ಜೀವನವಿಡೀ ಕುಳಿತುಕೊಂಡು ತಿಂದರೂ ಕೂಡ ಅದು ಕರಗೋದಿಲ್ಲ. ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ಮಾಯೆ ಅಂತಾರೆ. ಸಾಮಾನ್ಯವಾಗಿ ಯಾವ ಸ್ಥಾನದಲ್ಲಿ ಇದು ಇರುತ್ತದೆಯೋ ಅಲ್ಲಿ ಇದು ಸಂಚಲನವನ್ನು ಮೂಡಿಸುತ್ತದೆ. ನೀವು ಸಹ ಕೇಳಿರ್ಬೋದು, ಜನ ಈ ರೀತಿ ಮಾತಾಡ್ತಾ ಇರ್ತಾರೆ, ಆ ಒಬ್ಬ ವ್ಯಕ್ತಿಗೆ ನಿಧಿ ಸಿಕ್ಕಿತ್ತು, ಆತ ರಾತ್ರೋರಾತ್ರಿ ಶ್ರೀಮಂತನಾಗಿ ಬಿಟ್ಟ. ಸ್ನೇಹಿತರೆ, ಅಡಗಿದ ನಿಧಿಯನ್ನು ಪಡೆದುಕೊಳ್ಳಲು ನಮ್ಮ ಶಾಸ್ತ್ರದಲ್ಲಿ ಅನೇಕ ಉಪಾಯಗಳನ್ನು ತಿಳಿಸಿದ್ದಾರೆ. ಉದಾಹರಣೆಗಾಗಿ ರಾವಣ ಸಂಹಿತ ಇದೆ, ವರಾಹ ಸಂಹಿತ ಇದೆ ಮತ್ತು ಪ್ರಾಚೀನ ಇಂದ್ರಜಾಲಂ ತಂತ್ರದಲ್ಲಿ ನೆಲದಲ್ಲಿ ಅಡಗಿರುವ ನಿಧಿಯನ್ನು ಪಡೆದುಕೊಳ್ಳುವಂಥ ಅನೇಕ ಉಪಾಯಗಳನ್ನು ತಿಳಿಸಿದ್ದಾರೆ. ಜೊತೆಗೆ ಸಾಧನೆಗಳ ಬಗ್ಗೆ ತಿಳಿಸಿದ್ದಾರೆ. ಈ ಉಪಾಯಗಳನ್ನು ಸಾಧನೆಗಳನ್ನು ಬಳಸಿಕೊಂಡು ಸಾಮಾನ್ಯವಾದ ವ್ಯಕ್ತಿ ಕೂಡ ನೆಲದಲ್ಲಿ ಅಡಗಿದ ನಿಧಿಯನ್ನು ಪಡೆಯಬಹುದು. ಜೊತೆಗೆ ತಮ್ಮ ಬಡತನವನ್ನು ದೂರ ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋವನ್ನು ನಿಮ್ಮ ಲಾಭಕ್ಕೋಸ್ಕರ ಪೂರ್ತಿಯಾಗಿ ಖಂಡಿತವಾಗಿ ನೋಡಿರಿ. ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟು ಹೋಗಬೇಡಿ. ಈ ವಿಡಿಯೋವನ್ನು ನೋಡಿದ ನಂತರ ನೀವು ಸಹ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಅಡಗಿರುವಂಥ ನಿಧಿಯನ್ನು ತುಂಬ ಸುಲಭವಾಗಿ ನೋಡಬಹುದು. ಸ್ನೇಹಿತರೆ, ಈ ಪ್ರಕಾರದ ಗುಪ್ತವಾದ ಮಾಹಿತಿಯನ್ನು ಯಾವತ್ತಿಗೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಲ್ಲಿಯೂ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ನಲ್ಲಿ ಕೇಳಿರಿ, ಖಂಡಿತವಾಗಿ ನಾವು ರಿಪ್ಲೈ ಮಾಡಿ ಸಹಾಯ ಮಾಡ್ತೀವಿ. ಮಾಹಿತಿ ತಿಳಿಸೋ ಮುನ್ನ ಅಂದರೆ ನೀವು ಸಹ ಭಗವಂತನಾದ ಶಿವನ ನಿಜವಾದ ಭಕ್ತರಾಗಿದ್ದರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಲ್ಲಿಯ ತನಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಸ್ನೇಹಿತರೆ, ವಿಡಿಯೋ ಕೊನೆಯಲ್ಲಿ ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ಪಡೆದುಕೊಳ್ಳುವಂಥ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಈ ಮಂತ್ರವನ್ನು ಜಪ ಮಾಡೋದ್ರಿಂದ ನೆಲದಲ್ಲಿ ಅಡಗಿರುವಂಥ ನಿಧಿ ಕಾಣಲು ಶುರು ಮಾಡುತ್ತದೆ. ಆದರೆ ಎಲ್ಲಕ್ಕಿಂತ ಮೊದಲು ಅಡಗಿದ ನಿಧಿ ನೆಲದಲ್ಲಿ ಇದ್ದರೆ ಯಾವ ಯಾವ ಸಂಕೇತಗಳು ಸಿಗುತ್ತವೆ ಅಂತ ತಿಳಿದುಕೊಳ್ಳೋಣ. ರಾವಣ ಸಂಹಿತ, ವರಾಹ ಸಂಹಿತ ಜೊತೆಗೆ ಪ್ರಾಚೀನ ಇಂದ್ರಜಾಲಂ ತಂತ್ರಂ ಪುಸ್ತಕದಲ್ಲಿ ಈ ಮಾಹಿತಿ ತಿಳಿಸಿಕೊಡಲಾಗಿದೆ. ಸ್ನೇಹಿತರೆ, ಇಲ್ಲಿ ನಾನು ನಿಮಗೆ ಹೇಳುವಂಥ ಮಾಹಿತಿ ಪ್ರಾಚೀನ ಗ್ರಂಥಗಳ ಮೂಲಕ ಆಯ್ದಿರುವಂಥ ಮಾಹಿತಿ, ಜೊತೆಗೆ ಇಂಟರ್ನೆಟ್ನಲ್ಲಿ ಆಯ್ದಿರುವಂಥ ಮಾಹಿತಿ ಆಗಿದೆ. ಸ್ನೇಹಿತರೆ, ಒಂದು ಮಾಹಿತಿಯ ಅನುಸಾರವಾಗಿ ಯಾವ ಸ್ಥಾನದಲ್ಲಿ ಹಳೆಯದಾಗಿರುವ ಪ್ರಾಚೀನ ಕಾಲದ ವೃಕ್ಷ ಇರುತ್ತದೆಯೋ ಈ ವೃಕ್ಷದಲ್ಲಿ ಕಡಿಮೆ ಅಂದರೂ 16ಕ್ಕಿಂತ ಹೆಚ್ಚಿನ ಜೇನುಗೂಡುಗಳಿದ್ದರೆ ಅಂಥ ಮರದ ಅಕ್ಕಪಕ್ಕದಲ್ಲಿ ಹತ್ತಿರದಲ್ಲಿ ನೆಲದಲ್ಲಿ ಅಡಗಿದ ನಿಧಿ ಇರುತ್ತದೆ. ಸ್ನೇಹಿತರೆ, ಯಾವ ಮರದಲ್ಲಿ ಸರ್ಪಗಳು ಇರುತ್ತವೆಯೋ ಒಂದು ಮಾಹಿತಿ ಈ ರೀತಿಯೂ ಇದೆ, ಆ ಮರದ ಬೇರಿನ ಹತ್ತಿರವೂ ಅಡಗಿದ ನಿಧಿ ಇರುತ್ತದೆ. ಸ್ನೇಹಿತರೆ, ಅಧಿಕವಾಗಿ ಹಾವುಗಳು ತಮ್ಮ ಗೂಡಿನಲ್ಲಿ ಇರುತ್ತವೆ, ಅಂದರೆ ಹುತ್ತಿನಲ್ಲಿ ಇರುತ್ತವೆ, ಹೆಚ್ಚಾಗಿ ಮರದಲ್ಲಿ ಇರೋದಿಲ್ಲ. ಆದರೆ ಯಾವ ಮರದ ಮೇಲೆ ಸರ್ಪಗಳು ಇರುತ್ತವೆಯೋ ಆ ಮರದ ಬೇರಿನ ಹತ್ತಿರ ಅಡಗಿರುವ ನಿಧಿ ಇರುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸ್ನೇಹಿತರೆ, ಯಾವ ನೆಲ ಮಳೆಗಾಲದಲ್ಲೂ ಸಹ ಬೆರುಕು ಮೂಡುತ್ತದೆಯೋ ಅಂದರೆ ಆ ನೆಲವು ಬರಿಗಾಲಿನ ರೀತಿಯೇ ಇರುತ್ತದೆ, ಅಲ್ಲಿ ಹುಲ್ಲು ಬೆಳೆಯುತ್ತಿಲ್ಲ ಅಂದರೆ ಈ ಮಾತಿನ ಅರ್ಥ ಆ ನೆಲದಲ್ಲಿ ಅಡಗಿರುವಂಥ ನಿಧಿ ಇರುತ್ತದೆ. ಯಾಕಂದರೆ ನೆಲದಲ್ಲಿ ಅಡಗಿದ ನಿಧಿ ಇದ್ದರೆ ಅದರ ಉಷ್ಣ ಹೆಚ್ಚಾಗಿರುತ್ತದೆ, ಅಲ್ಲಿ ಯಾವುದೇ ರೀತಿಯ ಸಸ್ಯಗಳು ಬೆಳೆಗಳು ಬರೋದಿಲ್ಲ, ಅಲ್ಲಿ ಹುಲ್ಲು ಕೂಡ ಹುಟ್ಟೋದಿಲ್ಲ. ಸ್ನೇಹಿತರೆ, ರಾವಣ ಸಂಹಿತ, ವರಾಹ ಸಂಹಿತದಲ್ಲಿ ಈ ರೀತಿ ಹೇಳಿದ್ದಾರೆ. ಸ್ನೇಹಿತರೆ, ಯಾವ ಮರದ ಮೇಲೆ ಕಾಗೆ, ಗೂಬೆ, ಬಾವುಲಿ, ಹಿಂಸಾತ್ಮಕ ಪಕ್ಷಿಗಳು ಒಂದೇ ಜೊತೆಯಾಗಿ ಕುಳಿತುಕೊಂಡಿರುತ್ತವೆಯೋ ಆ ಮರದ ಕೆಳಗಡೆ ಕೂಡ ಅಡಗಿರುವ ನಿಧಿ ಇರುತ್ತದೆ. ಸ್ನೇಹಿತರೆ, ಇದು ಯಾವ ಸ್ಥಾನದಲ್ಲಿ ಮಳೆಗಾಲ ಇಲ್ಲದೆ ಮಳೆ ಇಲ್ಲದಿದ್ದಾಗ ಮಶ್ರೂಮ್ ಸಸ್ಯ ಹುಟ್ಟಿಕೊಂಡಿರುತ್ತದೆಯೋ ಈ ಮಾತಿನರ್ಥ ಆ ಸ್ಥಾನದಲ್ಲಿ ಅಡಗಿದ ನಿಧಿ ಇರುತ್ತದೆ. ಇನ್ನು ಪ್ರಾಚೀನ ಕಾಲದ ತುಂಬ ಹಳೆಯದಾಗಿರುವ ಹಾವಿನ ಹುತ್ತು, ಇಂಥ ಸ್ಥಾನದಲ್ಲೂ ಕೂಡ ಅಡಗಿದ ನಿಧಿ ಇರುತ್ತದೆ. ಇಲ್ಲಿ ಈ ರೀತಿಯೂ ಒಂದು ಮಾಹಿತಿ ಇದೆ. ಇಂದಿನಿಂದ 100ರಿಂದ 200 ವರ್ಷದ ಹಿಂದೆ ಸ್ಮಶಾನದಲ್ಲಿ ಹಲವಾರು ಜನರಿಗೆ ಅಡಗಿದ ನಿಧಿಗಳು ಸಿಕ್ಕಿವೆ. ಈ ರೀತಿ ತಂತ್ರಶಾಸ್ತ್ರದಲ್ಲೂ ಬರೆದಿದ್ದಾರೆ.
ಇನ್ನು ಸ್ನೇಹಿತರೆ, ಯಾವ ನೆಲದಲ್ಲಿ ಕವಡೆಗಳು ಬರುತ್ತಿರುತ್ತವೆಯೋ ಆ ನೆಲದ ಕೆಳಗಡೆ ಅಡಗಿದ ನಿಧಿ ಇರುತ್ತದೆ. ಅಥವಾ ಸ್ನೇಹಿತರೆ, ಈ ರೀತಿ ಒಂದು ಮಾಹಿತಿ ಇದೆ. ಯಾವ ನೆಲದ ಕೆಳಗಡೆ ನಿಧಿ ಇರುತ್ತದೆಯೋ ಅಲ್ಲಿ ಚಳಿಗಾಲದಲ್ಲೂ ಸಹ ಬಿಸಿಯ ಅನುಭವ ಇರುತ್ತದೆ. ಈ ಮಾತಿನರ್ಥ ಆ ಸ್ಥಾನದಲ್ಲಿ ಅಡಗಿದ ನಿಧಿ ಇರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ಇವುಗಳನ್ನು ಪಡೆದುಕೊಳ್ಳುವಂಥ ಪದ್ಧತಿಯನ್ನು ತಿಳಿಸ್ತೀವಿ ಬನ್ನಿ. ಎಲ್ಲಕ್ಕಿಂತ ಮೊದಲು ಇವುಗಳನ್ನು ಪಡೆಯುವಂಥ ಸಾಧಾರಣವಾದ ಉಪಾಯವನ್ನು ತಿಳಿಸ್ತೀನಿ. ನಂತರ ಇವುಗಳನ್ನು ಪಡೆದುಕೊಳ್ಳುವಂಥ ದಿವ್ಯ ಮಹಾಮಂತ್ರವನ್ನು ತಿಳಿಸ್ತೀನಿ. ಸ್ನೇಹಿತರೆ, ಈ ರೀತಿ ಒಂದು ಮಾಹಿತಿ ಇದೆ. ಇದರ ಸಾಧಾರಣವಾದ ಉಪಾಯ ಹೀಗಿದೆ. ಒಂದು ವೇಳೆ ನಿಮಗೆ ಯಾವುದಾದ್ರೂ ಸ್ಥಾನದಲ್ಲಿ ಅಡಗಿದ ನಿಧಿ ಇದೆ ಅಂತ ಅನ್ನಿಸ್ತಾ ಇದ್ದರೆ ಅಲ್ಲಿ ನಿರಂತರವಾಗಿ ಈ ರೀತಿಯೂ ಇಲ್ಲಿ ಒಂದು ಮಾಹಿತಿ ಇದೆ. 41 ದಿನಗಳ ತನಕ ತುಪ್ಪದ ದೀಪವನ್ನು ಹಚ್ಚಿದ್ರೆ ನೆಲದಲ್ಲಿ ಅಡಗಿದ ನಿಧಿ ಮೇಲೆ ಬರುತ್ತದೆ. ಸಾಯಂಕಾಲದ ಸಮಯದಲ್ಲಿ 41 ದಿನಗಳ ತನಕ ತುಪ್ಪದ ದೀಪವನ್ನು ಹಚ್ಚಬೇಕು. ಇಲ್ಲಿ ಒಂದು ಮಾಹಿತಿ ಹೇಗಿದೆ ಅಂದರೆ, ಯಾವ ನೆಲದಲ್ಲಿ ಅಡಗಿದ ನಿಧಿ ಇರುತ್ತದೆಯೋ ಒಂದು ವೇಳೆ ಆ ಸ್ಥಾನಕ್ಕೆ ನೀವು ಬೇವಿನ ಎಲೆಗಳನ್ನು ತಿನ್ನುತ್ತಾ ಹೋದರೆ, ಸಾಮಾನ್ಯವಾಗಿ ಬೇವಿನ ಎಲೆಗಳು ಕಹಿಯಾಗಿರುತ್ತವೆ. ಆದರೆ ಸ್ನೇಹಿತರೆ, ಯಾವ ಸ್ಥಾನದಲ್ಲಿ ಅಡಗಿದ ನಿಧಿ ಇರುತ್ತದೆಯೋ ಬೇವಿನ ಎಲೆಗಳನ್ನು ತಿನ್ನುತ್ತಾ ಆ ಸ್ಥಾನಕ್ಕೆ ಹೋದರೆ ಆ ಸ್ಥಾನದಲ್ಲಿ ಬೇವಿನ ಎಲೆಗಳು ಕಹಿಯ ಬದಲಿಗೆ ಸಿಹಿ ಆಗುತ್ತವೆ. ಅಡಗಿದ ನಿಧಿಯ ಬಗ್ಗೆ ಈ ರೀತಿ ಒಂದು ಮಾಹಿತಿ ಇದೆ. ಅಡಗಿದ ನಿಧಿ ಇರುವಂಥ ನೆಲದ ಮೇಲೆ ಒಂದು ವೇಳೆ ನೀವು ಸಾರಾಯಿಯನ್ನು ಸಿಂಪಡಿಸಿದ್ರೆ, ಸಾಮಾನ್ಯವಾಗಿ ನೆಲದಲ್ಲಿ ಅಡಗಿರುವಂಥ ನಿಧಿಯನ್ನು ಪವಿತ್ರ ಅಂತ ತಿಳಿಯಲಾಗಿದೆ. ಇದನ್ನು ಮಾಯೆ ಅಂತಲೂ ಅನ್ನುತ್ತಾರೆ. ಅಡಗಿದ ನಿಧಿಯ ಮೇಲೆ ಸಾರಾಯಿಯನ್ನು ಸಿಂಪಡಿಸಿದಾಗ ಆ ನಿಧಿಯು ಅಲುಗಾಡಲು ಶುರು ಮಾಡುತ್ತದೆ. ಈ ರೀತಿಯಾಗಿ ಅಡಗಿದ ನಿಧಿಯ ಬಗ್ಗೆ ತಿಳಿಯಬಹುದು. ಸ್ನೇಹಿತರೆ, ಅಡಗಿದ ನಿಧಿಯ ಮೇಲೆ ಮತ್ತೊಂದು ಮಹಾ ಉಪಾಯ ಇದೆ. ಇಲ್ಲಿ ಹಂದಿಯ ಮೂತ್ರ. ಹೌದು ಸ್ನೇಹಿತರೆ, ಯಾವ ಸ್ಥಾನದಲ್ಲಿ ನಿಧಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೋ ಆ ಸ್ಥಾನದಲ್ಲಿ ಈ ಹಂದಿಯ ಮೂತ್ರವನ್ನು ಸಿಂಪಡಿಸಿದ್ರೆ, ಸ್ನೇಹಿತರೆ, ಇಲ್ಲಿ ಹಂದಿಯ ಮೂತ್ರವನ್ನು ತುಂಬಾ ಅಪವಿತ್ರ ಅಂತ ತಿಳಿಯಲಾಗಿದೆ. ಒಂದು ವೇಳೆ ಅಡಗಿದ ನಿಧಿಯ ನೆಲದ ಮೇಲೆ ಹಂದಿಯ ಮೂತ್ರವನ್ನು ಸಿಂಪಡಿಸಿದ್ರೆ ಆ ನಿಧಿಯು ಅಲುಗಾಡಲು ಶುರು ಮಾಡುತ್ತದೆ. ಇಲ್ಲಿ ಸದ್ದು ಕೂಡ ಬರಬಹುದು. ಈ ರೀತಿಯಾಗಿ ತುಂಬ ಸುಲಭವಾಗಿ ಅಡಗಿದ ನಿಧಿಯ ಬಗ್ಗೆ ತಿಳಿಯಬಹುದು. ಸ್ನೇಹಿತರೆ, ಇಲ್ಲಿ ನೀವು ಸಾಸಿವೆ ಕಾಳುಗಳ ಮೂಲಕವೂ ಕಂಡುಹಿಡಿಯಬಹುದು. ಒಂದು ವೇಳೆ ಯಾವುದಾದ್ರೂ ನೆಲದಲ್ಲಿ ಅಡಗಿದ ನಿಧಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಎಲ್ಲಕ್ಕಿಂತ ಆ ಸ್ಥಾನವನ್ನು ನೀವು ಕ್ಲೀನ್ ಮಾಡಿ. ಸಾಧ್ಯವಾದರೆ ಸಗಣಿಯಿಂದ ಆ ನೆಲವನ್ನು ಸಾರಿಸಬೇಕು. ಇಲ್ಲವಾದರೆ ಆ ಸ್ಥಾನವನ್ನು ಸ್ವಚ್ಛಗೊಳಿಸಿರಿ. ನಂತರ ಆ ಸ್ಥಾನದಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನು ಹಾಕಬೇಕು. ನಂತರ ಆ ಸ್ಥಾನದಲ್ಲಿ ಸಾಸಿವೆ ಕಾಳುಗಳನ್ನು ನೀವು ಸಿಂಪಡಿಸಬೇಕು. ಒಂದು ಮಾಹಿತಿಯ ಅನುಸಾರವಾಗಿ ಒಂದು ವೇಳೆ ನೆಲದಲ್ಲಿ ಅಡಗಿದ ನಿಧಿ ಇದ್ದರೆ ಈ ಸಾಸಿವೆ ಕಾಳುಗಳು ಸಿಡಿಯಲು ಶುರು ಮಾಡುತ್ತವೆ. ಈ ರೀತಿಯಾಗಿ ಅಡಗಿದ ನಿಧಿಯನ್ನು ತಿಳಿಯಬಹುದು. ಇನ್ನು ನಿಧಿಯನ್ನು ನೋಡುವಂಥ ಮಂತ್ರವನ್ನು ಹೇಳ್ತೀನಿ ಕೇಳಿ. ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಅಡಗಿದ ನಿಧಿ ಕಾಣಲು ಶುರು ಮಾಡುತ್ತದೆ. ಆದರೆ ಈ ಮಂತ್ರವನ್ನು ಗ್ರಹಣ ಕಾಲದಲ್ಲಿ, ಹೋಳಿ ಹುಣ್ಣಿಮೆಯ ದಿನಗಳಲ್ಲಿ, ದೀಪಾವಳಿಯಲ್ಲಿ ಅಥವಾ ಯಾವುದಾದ್ರೂ ಶುಭ ಮುಹೂರ್ತದಲ್ಲಿ ಈ ಮಂತ್ರವನ್ನು 1,25,000 ಬಾರಿ ಜಪ ಮಾಡಬೇಕಾಗಿರತ್ತೆ. ಇಷ್ಟು ಬಾರಿ ಈ ಮಂತ್ರವನ್ನು ಜಪ ಮಾಡಿದಾಗ ಇದು ಸಿದ್ಧಿಯಾಗುತ್ತದೆ. ಇಲ್ಲಿ ಈ ಮಂತ್ರವನ್ನು ಜಪ ಮಾಡಿ ಯಾವ ಸ್ಥಾನದಲ್ಲಿ ಅಕ್ಷತೆಗಳನ್ನು ಎಸೆಯುತ್ತೀರೋ ಆ ಸ್ಥಾನದಲ್ಲಿ ಅಡಗಿದ ನಿಧಿಯನ್ನು ನೀವು ಸುಲಭವಾಗಿ ನೋಡಬಹುದು. ಸ್ನೇಹಿತರೆ, ಮಂತ್ರವು ಈ ಪ್ರಕಾರದಲ್ಲಿ ಇದೆ. ಓಂ ತತ್ಪುರುಷಾಯ ನಿಧಿ ದರ್ಶನಂ ಕುರು ಕುರು ಸ್ವಾಹ. ಮತ್ತೊಮ್ಮೆ ಮಂತ್ರವನ್ನು ರಿಪೀಟ್ ಮಾಡ್ತಾ ಇದ್ದೀವಿ ಕೇಳಿ. ಮಂತ್ರ ತುಂಬ ಚಿಕ್ಕದಾಗಿದೆ. ಓಂ ತತ್ಪುರುಷಾಯ ನಿಧಿ ದರ್ಶನಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ಹೇಳುತ್ತಾ ನಿಮ್ಮ ಅಂಗೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ನಿಧಿ ಇರುವಂಥ ಸ್ಥಾನದಲ್ಲಿ ಸಿಂಪಡಿಸಬೇಕು. ಅಂದರೆ 21 ಬಾರಿ ಮಂತ್ರವನ್ನು ಜಪ ಮಾಡಿ ಸ್ವಲ್ಪ ಸ್ವಲ್ಪ ಅಕ್ಷತೆಯನ್ನು ಸಿಂಪಡಿಸಬೇಕು. ಯಾವ ಸ್ಥಾನದ ಮೇಲೆ ಅನುಮಾನ ಇರುತ್ತೋ ಅಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸಿಂಪಡಿಸಬೇಕು. ಖಂಡಿತವಾಗಿ ಆ ನಿಧಿ ಕಾಣಲು ಶುರುವಾಗುತ್ತದೆ. ಆದರೆ ತಪ್ಪದೆ ಈ ಮಂತ್ರವನ್ನು 1,25,000 ಬಾರಿ ಜಪ ಮಾಡಬೇಕು. ಆಗ ಮಾತ್ರ ಇದು ಸಿದ್ಧಿಯಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಹರ ಹರ ಮಹಾದೇವ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.